ಅಂತಮ್ಮ ಅಂತಮ್ಮ ಇವತ್ತು ನಡೆದಿದ್ದು ನಿಜವಾಗ್ಲೂ ಮ್ಯಾಚಾ? ಫಸ್ಟ್ ಆಫ್ ಆಲ್ ನಾವು ನಮ್ಮ ಕಾಂಪಿಟೇಟರ್ಸ್ ಬಗ್ಗೆ ಮಾತಾಡ್ಬೇಕು, ಪಾರ್ಟಿಸಿಪೇಟರ್ಸ್ ಬಗ್ಗೆ ಮಾತಾಡ್ಬಾರ್ದು. ಇವರು ನಿಜವಾಗ್ಲೂ ಬಂದ್ಬಿಟ್ಟು ಏನಾದ್ರೂ ನಮ್ಗೆ ಕಾಂಪಿಟೇಷನ್ ಕೊಡ್ತಾರ ಮ್ಯಾಚ್ ಅಲ್ಲಿ? ನನ್ ಪ್ರಕಾರ ಝೀರೋ ಗುರು, ಝೀರೋ. ನಾವು 170 ಹೊಡೆದಿದ್ದು ತುಂಬಾ ಜಾಸ್ತಿ. ದೇವ್ರಾಣೆ 120 ಹೊಡೆದಿದ್ರು ಇವ್ರನ್ನ ಆರಾಮ ಕಟ್ಟಾಕೊಂಡ್ಬಿಡ್ತಿದ್ವಿ. ಆ ಕೆಪಾಸಿಟಿ ನಮ್ಗೈತೆ. ದಟ್ ಈಸ್ ಕಾಲ್ಡ್ ಗೇಮ್, ದಟ್ ಈಸ್ ಕಾಲ್ಡ್ ಕ್ರಿಕೆಟ್. ಇವರು ಕ್ರಿಕೆಟ್ ಆಡಿ ಅಂತಂದ್ರೆ ಕ್ರಿಕೆಟ್ಗಿಂತ ಜಾಸ್ತಿ ಮಾತಾಡ್ತಾರ ಗುರು. ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಿ ಅಂತಂದ್ರೆ ಹಿಂಗ್ ನಿಂತ್ಕೊಂಡು ಹಿಂಗೆ ಹಿಂಗೆ ಹಿಂಗ್ ಆಡ್ತಾರೆ ಹೊರತು ಪ್ರಾಕ್ಟೀಸ್ ಮಾಡ್ತಾರ? ಇವರು ಪ್ರಾಕ್ಟೀಸ್ ಮಾಡಲ್ಲ, ಏನಂದ್ರೆ ಏನಿಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಕ್ರಿಕೆಟ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಸರಿನಾ? ಬ್ಯಾಟ್ ಇಟ್ಕೊಂಡು ಸುಮ್ನೆ ಗನ್ನದ್ ಕ್ರಿಕೆಟ್ ಅನ್ಕೋಬಿಟ್ಟವ್ರೆ. ಯಾವ ಬ್ಯಾಟ್ಸ್ಮನ್ಗೆ ಯಾವ ಸ್ಟ್ರಾಟಜಿ ತಗೋಬರ್ಬೇಕು ಏನು ಗೊತ್ತಿಲ್ಲ. ಅವನಪ್ಪ ಅವನು ಫೀಸ್ ಅಲ್ಲಿ ಕೂತ್ಕೊಂಡು ಅವ್ರದ್ದು ಪಾಡ್ಕಾಸ್ಟ್ ಐತೆ, 3rd ಕ್ಲಾಸ್ ಪಾಡ್ಕಾಸ್ಟ್. ಆ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ಇಡೀ ದೇಶಕ್ಕೆ ಇವಾಗ ಯಾವನ ಬಂದವನಲ್ಲ ಅವನು ಲೊಟ್ಟೆ ಹಿಂಗ್ ಅನ್ಕೊಂಡ್ಬಿಡೋದು ಬಾಲು. ಅವನ್ ಮೇಲೆ ಫುಲ್ಲು ಕಣ್ ಬಂದ್ಬಿಟ್ಟೈತೆ. ಇವಾಗ ನೋಡಿ ಯಾರು ಬಾಬರ್ ಅಜಮ್ ಬಗ್ಗೆ ಮಾತಾಡ್ತಿರೋ. ಮತ್ತೆ ಫಸ್ಟ್ ಆಫ್ ಆಲ್ ಬಾಬರ್ ಅಜಮ್ ಏನ್ ಗುರು? ಏನವನು ಬಾಬರ್ ಅಜಮ್? ನಾನುವೆ ಫುಲ್ಲು ಏನು ಪಾಪ ಒಳ್ಳೆ ಪ್ಲೇಯರು. ಪಾಪ ಎಲ್ರು ಸುಮ್ನೆ ಈ ತರ ಟ್ರೋಲ್ ಮಾಡಿ ಇದ್ ಮಾಡ್ಕೊಬಿಟ್ಟು ಹಾಳ್ ಮಾಡ್ಕೊಬಿಟ್ಟು ಹೆಸರ್ನ. ಆಮೇಲೆ ಎಲ್ಲೋ ಪಾಪ ಬ್ಯಾಟ್ಸ್ಮನ್ ಅಂತಂದ್ರೆ ನಾನು ಆಡ್ತೀನಿ ಕ್ರಿಕೆಟ್, ಸೊ ನಂಗೂ ಗೊತ್ತು. ಬ್ಯಾಟ್ಸ್ಮನ್ ಅಂತಂದ್ರೆ ಅವ್ರದ್ದು ಹಿಂಗಿರಲ್ಲ, ಅವ್ರದ್ದು ಲೈನು, ಸರಿನಾ? ಒಂದ್ಸಲ ಹಿಂಗ್ ಹೋಯ್ತೆ, ಒಂದ್ಸಲ ಹಿಂಗ್ ಬತ್ತೆ, ಒಂದ್ಸಲ ಹಿಂಗ್ ಹೋಯ್ತೆ, ಒಂದ್ಸಲ ಹಿಂಗ್ ಬತ್ತೆ. ಅಪ್ ಡೌನ್ ಆಯ್ತಾ ಇರ್ತದ, ಕಾಮನ್ ಅದು. ಬಟ್ ಬಾಬರ್ ಅಜಮ್ ನಾನು ಅಪ್ಪು ನೋಡೇ ಇಲ್ಲ, ಒಂದ್ಸಲನು ನೋಡಿಲ್ಲ. ಬರೀ ಡೌನೇ ನೋಡಿರೋದು. ಡೌನು ಅಲ್ಲ, ಸ್ಟ್ಯಾಗ್ನೆಂಟ್ ಲೈನು ಹಿಂಗೆ ಹೋಯ್ತೈತೆ. 0, 5, 5ರಲ್ಲೇ ಹೋಯ್ತಾ ಇರುತ್ತೆ, ಇಲ್ಲ 10ರಲ್ಲೇ ಹೋಯ್ತಾ ಇರುತ್ತೆ. ಯಾರು ಗುರು? ಇನ್ನೊಬ್ಬ ಅವನ ಕೂತ್ಕೊಂಡು ಇನ್ನೊಬ್ಬ ಹೇಳ್ತಾನೆ ಹಸನಲ್ಲಿ ಕ್ಯಾಶ್ ಡ್ರಾಪ್ ಮಾಡಿದ್ನಲ್ಲ ಮ್ಯಾಥ್ಯೂ ವೇಡ್ದು ವರ್ಲ್ಡ್ ಕಪ್ ಸೆಮಿಫೈನಲ್ ತೀರ್ಸ್ಬಿಟ್ಟಿದ್ನಲ್ಲ ನೆಕ್ಸ್ಟ್ ಮ್ಯಾಥ್ಯೂ ವೇಡ್ ಶೈನ್ ಶಾಫ್ರಿದಿಗೆ. ಅವ್ನು ಹೇಳ್ತಾನೆ ಬಾಬ್ಜಿ ನೋಡ್ಕತ್ತನ್ಬಿಡಿ, ನೀವೆಲ್ಲ ಅವ್ನ ಬಾಬ್ಜಿ ಅಂತೀರಾ, ನಾವು ಅವನ್ನ ಟೀಮ್ ಅಲ್ಲಿ ಬಾಬ್ಜಿ ದ ಕಿಂಗ್ ಅಂತೀವಿ ಅಂತಂದ್ರೆ ಅಲ್ಲಿ ಇಂಟರ್ವ್ಯೂ ತಗೋತೀರ. ಹೌದಾ ಹೌದಾ ಅಂತ ಯಾವ್ದು ಇವೆಲ್ಲಲ್ಲಿ? ಅದೇ ಹೇಳ್ತಿಲ್ವಾ, ಕ್ರಿಕೆಟ್ ಆಡ್ಬೇಕು ಅಂತಂದ್ರೆ ಫಸ್ಟ್ ಮಾಡಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು ಇನ್ನೊಬ್ರು ಟ್ರೋಲ್ ಮಾಡ್ಲಿ ಅಂತ ಅನ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಟ್ರೋಲ್ ಆಗೋದ್ ಬಿಡ್ರಲ್ಲಿ. ಬಿಡೇಂತಮ್ಮ ಹೋಗ್ಲಿ. ಇದೆಲ್ಲ ಇದಾಯ್ತು ಅಂತಂದ್ರೆ ಇವತ್ತು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ನಾನು ಆಕ್ಚುಲಿ ಐ ಎಮ್ ಎ ಬಿಗ್ ಫ್ಯಾನ್ ಆಫ್ ಅಭಿಷೇಕ್ ಶರ್ಮಾ. ಅವ್ನು ಹೊಡೆಯೋ ಶಾಟ್ಗಳಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅಭಿಷೇಕ್ ಶರ್ಮಾ ಆಡ್ಲಿಲ್ಲ ಅಂತಂತ ಒಂದ್ ಸ್ವಲ್ಪ ಬೇಜಾರಾಯ್ತು. ಬಟ್ ಸಲ್ಯೂಟ್ ಟು ಅವರ್ ಪಾಕೆಟ್ ಡೈನಮೋ. ಏನ್ ಗುರು ಹೊಡೆದಿದೆ ಏಟ್ಗಳು! ಆ ಇನ್ಸ್ಟೆಂಟ್ ಅಲ್ಲಿ ಒಂದ್ ತಿರುಗ್ಬಿಟ್ಟು ಒಂದ್ ಶಾಟ್ ಹೊಡಿತಾನೆ, ಹಿಂಗ್ ಇರ್ತಾನೆ, ಹಿಂಗ್ ತಿರುಗ್ಬಿಟ್ಟು ಬಾಲ್ ಬಂದ್ಬಿಟ್ಟಿರುತ್ತೆ, ಸರಿನಾ? ಪಟಾರ್ ಅಂತ ಬೀಸ್ಬಿಟ್ಟು ಬಿದ್ದೋಯ್ತಾನೆ ಕೆಳಗಡೆಗೆ. ಅವೆಲ್ಲ ಅದು ಕ್ರಿಕೆಟ್ ಆಡೋರಿಗೆ ನಿಜವಾಗ್ಲೂ ಗೊತ್ತಾಯ್ತದೆ. ಶಾಟ್ಗಳೆಲ್ಲ ಎಷ್ಟು ಇನ್ಸ್ಟೆಂಟ್ ಅಲ್ಲಿ ಪಟಾರ್ ಅಂತ ಹೊಡಿಬೇಕು. ಹೊಡಿದೇ ಇದ್ರೆ ಅದು ಹೊಡಿಲಿಲ್ಲ ಅಂತಂದ್ರೆ ಪಕ್ಕ ಎಲ್ಬಿ ಇಲ್ಲ ಅಂತಂದ್ರೆ ಬೋಲ್ಡ್ ಫಿಕ್ಸು. ಬಟ್ ಅವನ ಆ ಟೈಮಲ್ಲಿ ಹೊಡಿಲೇಬೇಕು. ಆ ಶಾಟ್ ನ ಅವ್ನು ಸೆಲೆಕ್ಟ್ ಮಾಡೋದು, ಆತರ ತಿರ್ಗಿ ಆತರ ಸೆಲೆಕ್ಟ್ ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡ್ಲೇಬೇಕು ನಾನು ಅಂತಂದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಕ್ ಹಿಂಗ್ ಹೊಡೆದ್ಬಿಟ್ಟು ಬಿದ್ದು ಹೊಡೆದು ಪಲ್ಟಿ ಹೊಡೆದು ಒಂದ್ ರೌಂಡ್ ಹೊಡೆದು 2 ರೌಂಡ್ ಓಡೋನ್ ಗುರು. ಇಶಾನ್ ಕಿಶನ್ ಸಖತ್ತಾಗಡ್ದೆ ಇವತ್ತು, ಅದ್ ಬೇರೆ ಪ್ರಶ್ನೆ. ಸಖತ್ತಾಗಡ್ದ ಇಶಾನ್ ಕಿಶನ್. ಅದಾದ್ಮೇಲೆ 77 ಇಶಾನ್ ಕಿಶನ್ ಔಟ್ ಆದ. ಟೀಮ್ ಸ್ಕೋರ್ 88. ತಿಲಕ್ ವರ್ಮಾ ಕಣ್ಣು ಕಾಣಿಸ್ತಿದೆ. ತಿಲಕ್ ವರ್ಮಾ ಮಾಡ್ತಿರೋದೇನು ಹೇಳು? ಇಶಾನ್ ಕಿಶನ್ ಆ ಕಡೆ ಚೆಚ್ತವನೆ, ಸೊ ಜಸ್ಟ್ ರೊಟೇಟ್ ದ ಸ್ಟ್ರೈಕ್. ಈ ಕಡೆ ಇಶಾನ್ ಕಿಶನ್ ಹೊಡೆದ್ ಬೀಸಿ ಹುಚ್ಚನೆ ಹೊಡೆದಂಗ್ ಹೊಡಿತವನೆ. ಆ ಕಡೆ ತಿಲಕ್ ವರ್ಮಾ ನಿಂತ್ಕೋ, ಬಾಲ್ ಬಂತು ಹಿಂಗನ್ನು ಸಿಂಗಲ್ ತಗೋ, ಆ ಕಡೆ ನಿಂತ್ಕೊ, ನಾನ್ ಸ್ಟ್ರೈಕ್ ಅಲ್ಲಿ ನಿಂತ್ಕೋ. ಅದ್ ಬಿಡಿ, ಇದೆಲ್ಲ ಸಖತ್ತಾಗಿ ಆಡಿದ್ರು. ಇಂಡಿಯಾ ಬ್ಯಾಟಿಂಗ್ ಅಂತೂ ಮಾತಾಡಂಗಿಲ್ಲ. ಹಾರ್ದಿಕ್ ಪಾಂಡ್ಯ ಬೇಜಾರಾಗೋಯ್ತು. ಹಾರ್ದಿಕ್ ಪಾಂಡ್ಯ ಮಾತ್ರ ಹಾರ್ದಿಕ್ ಪಾಂಡ್ಯ ಮೈಂಡ್ ಸೆಟ್ ಬೇರೆ ಬ್ರೋ. ನಮ್ ಬಾಸ್ ವಿರಾಟ್ ಕೊಹ್ಲಿ ಮೈಂಡ್ ಸೆಟ್ ಬೇರೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯಂದೇ ಬೇರೆ ಮೈಂಡ್ ಸೆಟ್. ಆಮೇಲೆ ಇನ್ನೊಂದು ನೀವ್ ಅಬ್ಸರ್ವ್ ಮಾಡಿ, ನಮ್ ಇಡೀ ಇಂಡಿಯನ್ ಟೀಮ್ ಅಂತ ಅಲ್ಲ, ಇಡೀ ಯಾರೇ ಸೆಲೆಬ್ರಿಟಿ ಆದ್ರೂ ನಮ್ಮ ಹಾರ್ದಿಕ್ ಪಾಂಡ್ಯನ್ ತರ ಕಿತ್ಕಳಿ ನಂದು ಅಂತ ಅನ್ಕೊಂಡ್ ಲೀಡ್ ಮಾಡ್ತಿರೋ ಒಬ್ಬ ಸೆಲೆಬ್ರಿಟಿ ಹೆಸರು ನೀನ್ ನಂಗೆ ಕಮೆಂಟ್ ಮಾಡಿ ತೋರಿಸ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ ನಾನು. ಯಾರು ಇಲ್ಲ, ಸಾಧ್ಯನೇ ಇಲ್ಲ. ಹಾರ್ದಿಕ್ ಪಾಂಡ್ಯ ಲೀಡ್ ಮಾಡ್ತಿರೋ ಲೈಫೇ ಆತರ. ಯಾವ ತರ ಅಂತಂದ್ರೆ, ಫಸ್ಟು ಡೀಸೆಂಟ್ ಆಗಿ ಇದ್ದ, ವೈಟ್ ಅಂಡ್ ಬ್ಲಾಕ್ ಅಂತ ಅನ್ಬಿಟ್ಟು ನಟಾಶಾ ಜೊತೆ. ಅವಳೇನೋ ಆಯ್ತು ಹೋದ. ಅದಾದ್ಮೇಲೆ ಒಂದ್ ಒಳ್ಳೆ ಫೇಸ್ ಹೋದ ಹಾರ್ದಿಕ್ ಪಾಂಡ್ಯ. ಮೇಲ್ ಬಂದ
ಮುಗೀತ್. ಇವಾಗ ಅವ್ನ್ ಕಿತ್ಕೊಳ್ಳಿ ನಂದು, ನಾನು ಇರೋದೇ ಹಿಂಗೆ ಗುರು. ನಿಂಗೆ ಇಷ್ಟ ಆಯ್ತಿಲ್ವಾ, ನೀನ್ ಆಲ್ರೆಡಿ ಏನು ಅಂತ ನಂಗೆ ಗೊತ್ತು, ನಿಂಗೆ ಇಷ್ಟ ಆಯ್ತಿಲ್ಲ ಅಂತಂದ್ರೆ ಹೇಟ್ ಮೀ, ಐ ಡೋಂಟ್ ಕೇರ್ ಅಂತ ಅನ್ಕೊಂಡು ನೆಕ್ಸ್ಟ್ ಲೆವೆಲ್ ಹಾರ್ದಿಕ್ ಪಾಂಡ್ಯ ಅವನ ಆಟಿಟ್ಯೂಡ್ ಆಯ್ತಾ. ಇನ್ನು ಇದೆಲ್ಲ ಈ ಕಡೆಗೆ ಬಂತು ಅಂದ್ರೆ ನಮ್ ಪಾಕಿಸ್ತಾನ್ ಅವ್ರ ಬ್ಯಾಟಿಂಗ್ ಸೈಡ್ ಬರ್ಬೇಕು. ಅವನು ಫರಾನು ಬಾಬರ್ ಇವನ್ಗೆ ಯಾರಿಗೆ ಸರಿ ನಮ್ ಬೈ ಜಸ್ಮಿತ್ ಬುಮ್ರಂಗೆ 2 ಸಿಕ್ಸ್ ಹೊಡೆದ್ಬಿಟ್ಟು ಏಷ್ಯಾ ಕಪ್ ಅಲ್ಲಿ ಗುರು ಆಟೋಬಯೋಗ್ರಫಿ ತಾನೇ ಮೂವಿ ಮಾಡ್ಬಿಡದ ಅಣ್ಣ ಬಾಂಡು. ಆ ಯಾರೋ ಇವ್ರೆಲ್ಲಲ್ಲಿ ತಾನೇ ಮೂವಿ ಮಾಡ್ದ. ಆಮೇಲೆ ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಿದ್ರು, ಏನಂತಂದ್ರೆ ಏನೋ ನನ್ಗೇನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಬುಮ್ರಾ ಸಿಕ್ಕಿದ್ರೆ ಮತ್ತೆ ಸಿಕ್ಸ್ ಹೊಡೆದ್ಬಿಟ್ಟು ಮತ್ತೆ ಪಾರ್ಟ್ 2 ತೆಗಿತೀನಿ ಮೂವಿನ, ಹಂಗೆ ಅಂತ ಅನ್ಕೊಂಡ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ದ. ಗುರು ನೀನ್ ಸ್ಟೇಟ್ಮೆಂಟ್ ಪಾಸ್ ಮಾಡೋದ್ ಬಿಡು, ಬಾಲ್ನ ನಮ್ಮ ಇಂಡಿಯನ್ ಫೀಲ್ಡರ್ಸ್ ಇಂದ ಮುಂದಕ್ಕೆ ಅವ್ರನ್ನ ದಾಟ್ಸು, ಫಸ್ಟ್ ಬಾಲ್ನ ನೋಡದ. ಅಳ್ತವ್ನೆ ನಿಂತ್ಕೊಂಡು, ಬಾಲ್ ಬತ್ತೈತೆ ಎತ್ತಪ್ಪ ಅಂತಂದ್ರೆ ಹಿಂಗೆ ಹಿಂಗೆ ಹಿಂಗೆ. ನನಗೆ ಇಂಡಿಯಾ ಬ್ಯಾಟಿಂಗ್ ನೋಡ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿದ್ದೀನಿ, ನಮ್ ಇಂಡಿಯಾ ಬ್ಯಾಟಿಂಗ್ ನೋಡ್ಬೇಕಾದ್ರೆ ರೋದನೆ ಆಗ್ಬಿಟ್ಟಿತ್ತು ನನ್ಗೆ. ರೀಲ್ ನೋಡಿ ಗೊತ್ತಾಯ್ತದೆ ಏನು ಅಂತ. ಆ ರೋದನೆ ತಪ್ಪಿಸ್ಕೊಂಡು ನಾವು ಬೇರೆ ಕಡೆ ಹೋಗ್ಬಿಟ್ಟು ಪಾಕಿಸ್ತಾನ್ ಬ್ಯಾಟಿಂಗ್ ನೋಡ್ತಾ ಇದೀವಿ. ನಂಗ್ ಬ್ಯಾಟಿಂಗ್ ನೋಡ್ತಾ ಇದ್ರೆ ನಗು ಬತ್ತೈತೆ. ಒಳ್ಳೆಯಲ್ಲಿ ಒಂದ್ ವರ್ಲ್ಡ್ ಕಪ್ ಕಂಡ್ರ ನೀವ್ ಆಡ್ತಾ ಇರೋದು, ವರ್ಲ್ಡ್ ಕಪ್ ಅದು. ನಾವು ಗಲ್ಲಿ ಕ್ರಿಕೆಟ್ ಎಲ್ಲ ಸ್ವಲ್ಪ ಧೈರ್ಯವಾಗಿ ಕ್ರಿಕೆಟ್ ಆಡ್ತೀವಿ ಕಂಡ್ರ, ವರ್ಲ್ಡ್ ಕಪ್ ಆಡ್ರ ನೀಟಾಗಿ. ರೋಹಿತ್ ಶರ್ಮಾ ನೋಡ್ ಕಲೀರೋ, ಓಪನಿಂಗ್ ಹೆಂಗ್ ಮಾಡ್ಬೇಕು, ಅಭಿಷೇಕ್ ಶರ್ಮಾ ರೋಹಿತ್ ಶರ್ಮಾ ಇವ್ರಗಳನ್ನ ನೋಡ್ ಕಲೀರೋ. ಯಾವ ತರ ಓಪನ್ ಮಾಡ್ಬೇಕು, ಯಾವ ತರ ಚೆಚ್ಬೇಕು, ಯಾವ ತರ ಅಟ್ಯಾಕ್ ಮಾಡ್ಬೇಕು ಬೌಲರ್ಸ್ ಗಳಿಗೆ ಬ್ಯಾಟ್ಸ್ಮನ್ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಹಿಂಗ್ ನಿಂತಿರೋದು. ಬಾಲ್ ಬಂತು ಅಂದ್ರೆ ಹಿಂಗೆ ಓಪನಿಂಗ್ ಬ್ಯಾಟ್ಸ್ಮನ್. 30 yards ಅಲ್ಲಿ ಎಲ್ರು ನಿಂತಿರ್ತಾರೆ, ಇಬ್ರೇ ಫೀಲ್ಡರ್ಸ್ ಈಚೆ ಇರ್ತಾರೆ. ಒಂಚೂರ್ ಗ್ಯಾಪ್ ನೋಡ್ಕೊಂಡು ಹಿಂಗ್ ತಳ್ಳಿದ್ರು ಹೊಟ್ಟೈತೆ. ಅದ್ ಕಷ್ಟ ಒಪ್ಕೋತೀನಿ, ಬಟ್ ಅವನ್ ಕೆಲ್ಸನೇ ಅದು ತಾನೇ ಗುರು, ಅದಕ್ಕೆ ತಾನು ಅವನ್ನ ಬ್ಯಾಟ್ಸ್ಮನ್ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟಿರೋದು. ಸೊ ಈಗ ಬರಬಲ್ ಹಿಂಗ್ ಅನ್ಬಿಟ್ಟು ಹಿಂಗ್ ತಳ್ಬಿಟ್ಟು ಹೋಗಪ್ಪ ಅಂತಂದ್ರೆ ಹಿಂಗ್ ಅಂತವ್ನೆ. ಹಾರ್ದಿಕ್ ಪಾಂಡ್ಯ ಆಗ್ತಾ ಒಂದು ಎದೆಗೆ ಬೌನ್ಸರ್ ಏನೋ ಚೆಚ್ಬಿಡೋದ ಅಂತ ಅನ್ಬಿಟ್ಟು ಕಡ್ಡಿ ಬೀಸ್ತಾ ಬಾಲ್ ಹೋಯ್ತು. ಹಾರ್ದಿಕ್ ಪಾಂಡ್ಯ ಗೊತ್ತು ನಮ್ ಟೀಮ್ ಅಲ್ಲಿ ಇರೋರೆಲ್ಲ ಅವ್ರ ಟೀಮ್ ಅಲ್ಲಿ ಇರೋ ತರ ಚೂತಿಯ ಫೀಲ್ಡರ್ಸ್ ಗಳಲ್ಲ, ಪ್ರಾಪರ್ ಫೀಲ್ಡರ್ಸ್. ಯಾವ್ದೇ ಕಾರಣಕ್ಕೂ ಕ್ಯಾಚ್ ಬಿಡಲ್ಲ ಅಂತ ಅವನ ಆಟಿಟ್ಯೂಡ್ ನೋಡು. ಬಾಲ್ ಹೋಯ್ತು, ಕ್ಯಾಚ್ ಅಂತ ಗೊತ್ತಾಯ್ತು, ಅವ್ನ್ ಬಾಲ್ನು ನೋಡ್ಲಿಲ್ಲ, ಫೀಲ್ಡರ್ನು ನೋಡ್ಲಿಲ್ಲ, ಬ್ಯಾಟ್ಸ್ಮನ್ ನೋಡ್ಕೊಂಡು ಹಿಂಗ್ ಅನ್ಕೊಂಡ್ ಬಂದ ಹತ್ರಕ್ಕೆ ಹಾರ್ದಿಕ್ ಪಾಂಡ್ಯ. ಅವ್ನ್ ನಿಂತ್ಕೊಂಡ್ ಗೂಬೆ ಕಣಂಗ್ ನೋಡ್ತಾನೆ ಬಾಲ್ ಬಿಟ್ಟು ಅಂತ ಅನ್ಬಿಟ್ಟು ಹಿಂಗ್ ಅನ್ಕೊಂಡ್ ಹೋಯ್ತ ಅವನು. 1 ರನ್ ಹೊಡೆದಿಲ್ಲ, ಇನ್ನೊಂದ್ 6 ಹೊಡೆದ್ಬಿಟ್ಟಿದ್ರೆ ನಾನು ಸೆಕೆಂಡ್ ಪಾರ್ಟ್ 2 ವಿಡಿಯೋ ತೆಗಿತೀನಿ ಅಂತ ಅನ್ಬಿಟ್ಟು ಅದೊಂದ್ ಸ್ಟೇಟ್ಮೆಂಟ್ ಕೊಟ್ಟ, ಚೂತಿ ಆದ. ಸರಿನಾ, ನೆಕ್ಸ್ಟ್ ಇವನು ಯಾರೋ ಬಾಬ್ಜಿ ದ ಕಿಂಗ್. ಲೇ ಯಾರೋ ನೀವೆಲ್ಲ ಲೇ ಅಲ್ಲ ಏನಂತಂದ್ರೆ ಎಂತಮ್ಮ, ನಾನು ನೋಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಆಡ್ತಾ ಇದ್ದ ಬಾಬರಸಮ ಹಿಂಗ್ ಅನ್ಕೊಂಡು ನಾನು ಮೋಸ್ಟ್ಲಿ ಕಿಂಗ್ ಅಂತಾರಲ್ಲ, ಎಲ್ಲವನು ನಮ್ದು ವಿರಾಟ್ ಕಿಂಗ್ ಏನಾದ್ರು ಸ್ಟ್ರಾಟಜಿ ಏನಾರು ಎತ್ಕೊ ಬಂದವನ, ಲೆಟ್ಸ್ ಸಿ ನೋಡುವ ಅಂತ ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ICC ಅವ್ರು ವಿಡಿಯೋ ಬಿಟ್ಟವ್ರೆ ಬಾಬರಸಮ್ ಔಟ್ ಆಗಿದ್ದು. ಅದನ್ನ ಓಪನ್ ಮಾಡಿ ಅಂತಮ್ಮ ನೋಡಿ. ಆ ಬಡ್ಡೆದ ಬಾಲ್ನೇ ನೋಡಿಲ್ಲ, ಬಾಲ್ ಪಿಚ್ ಬೀಳ್ತಿದ್ದಂಗೆ ಬಾಲ್ ಕಣ್ಣು ಮುಚ್ಕೊಂಡು ಹಿಂಗ್ ಬೀಸ್ತವನೆ, ಕಣ್ಬಿಡ್ತವನೆ, ವಿಕೆಟ್ ನೋಡ್ತಾವ ಹಿಂಗೆ. Bowling well, Babar Azam across the line. This is a bit of a disaster for Pakistan. I was just going to say India on the other hand are bowling well. ಅಂತಮ್ಮ ನಾನಂತೂ ಇವತ್ತು ಮ್ಯಾಚ್ ನೋಡಿ ಎಷ್ಟು ಎಂಜಾಯ್ ಮಾಡಿದೀನಿ ಗೊತ್ತಾ, ಸೀರಿಯಸ್ಲಿ. ಪಾಕಿಸ್ತಾನ ಅವ್ರ ಬ್ಯಾಟಿಂಗ್ ನಂತೂ ನಗಾಡಿ ಸಾಕಾಗ್ಬಿಟ್ಟೈತೆ ನನ್ಗೆ, ಅಷ್ಟು ನಗಾಡಿದೀನಿ ಅವ್ರ ಬ್ಯಾಟಿಂಗ್ ಗಳು ನೋಡ್ಕೊಂಡು. ನೀವು ಚೆನ್ನಾಗ್ ಆಡ್ತೀರಾ, ಪಾಕಿಸ್ತಾನದವ್ರು ಚೆನ್ನಾಗ್ ಆಡ್ತೀರಾ, ಸರಿ ಆಯ್ತು, ಬಟ್ ನಮ್ಮೇಲೆ ಯಾಕೆ ಆಡಲ್ಲ? ನಮ್ಮೇಲೆ ನಿಮ್ಗೆ ಆಡಕ್ಕಲ್ಲ, ನೀವು ಬೇರೆ ಟೀಮ್ ಮೇಲೆ 100% ಎಫರ್ಟ್ ಹಾಕ್ಬಿಟ್ಟು ಏನೋ ಮಾಡಿ ಕೊನೆಗೆ ಸೋಲ್ತೀರಾ, ಅದು ಫಿಕ್ಸ್. ಅದು ಕೊನೆಗೆ ಸೋಲ್ತೀರಾ, ಬಟ್ 100% ಎಫರ್ಟ್ ಹಾಕ್ತೀರಾ. ನಮ್ ಕಡೆ ಎಲ್ರು 1% ಎಫರ್ಟ್ ಹಾಕಿ ಅಂತಂದ್ರು ಹಾಕಲ್ಲ, ಬಿಕಾಸ್ ಹಾಕಕ್ಕೆ ನಾವು ನಿಮ್ಗೆ ಆಪ್ಷನ್ನೇ ಕೊಡಲ್ಲ. ಗ್ಯಾಪ್ ಒಂದ್ ಸ್ವಲ್ಪ ಜಾಗ ಸಿಕ್ತು ಅಂತಂದ್ರು ಅಲ್ಲೇ ಮಟಾಸ್ ಮಾಡ್ಬಿಡ್ತೀವಿ ನಾವು, ಫಿಕ್ಸು. ಕ್ರೇಜಿ ಅಂತಮ್ಮ ಇವತ್ತಿನ ಮ್ಯಾಚ್. ಆಮೇಲೆ ಇನ್ನೊಬ್ಬ ಯಾವನವನು, ಯಾರ್ಲ ಅವನು ಲೊಟ್ಟೆ ಈಗ ಅನ್ಕೊಂಡ್ಬಿಡ್ತಾನಲ್ಲ ಬಾಲ್ನ, ತಾರಿಕಾ ಯಾರ್ ಗುರು ಅವನು, 61 ರನ್ನಿಂಗ್ ಗೆದ್ದಿದೀವಿ. ಅಪ್ಪ ಅದ್ ಎಷ್ಟು ಜನ ಟಿವಿ ಹೊಡೆದಾಕಿರ್ತಾರೆ ಇವತ್ತು, ಸೀರಿಯಸ್ಲಿ. ಅವನವನು ತಾರಿಕ್ ಉಸ್ಮಾನ್ ತಾನೆ, ಉಸ್ಮಾನ್ ತಾರಿಕ್ ಹೆಂಗೆ ಸಿತನ್ ಗೊತ್ತಾ ಬಾಲ್, ನಾವು ನೋಡಿದ್ರಲ್ಲ,
ಅಂತ ಅನ್ಕೊಂಡ್ ಮಕಾನ ಅ ಉ ಈ ಅಂತ ಅನ್ಕೊಂಡು ಹೆಂಗೋ ಮಾಡ್ಕೊಂಡ್ ಬಾಯಲೆಸಿತಾನೆ. ಅವ್ರನ್ನ ನೋಡಿದ್ರೆ ನಂಗೆ ಗೊತ್ತಾ, ಈ ಕಾಶ್ಮೀರಲ್ಲಿ ಪೊಲೀಸ್ಗಳು ಮಿಲಿಟರಿ ಅವರು ಬಂದಾಗ ಕಲ್ಲೆಸಿತಾರ ಗೊತ್ತಾ, ಅವ್ರನ್ನ ನೋಡ್ದಂಗೆನೆ ನನ್ಗೆ ಅನ್ಸೋದು. ಅವ್ನ ನೋಡಿದ್ರೆ ಅವರು ಅಷ್ಟೇ ಕಲ್ಲೆಸಿಬೇಕಾರೆ ಯಾರಾದ್ರೂ ಬಂದ್ಬಿಟ್ಟು ಹಿಂಗೆ ಸಿತಾರ, ಇಲ್ಲ ಇವನ್ ತರನೇ ಹಿಂಗೆ ಹಿಂಗೆ ಕೇಳಿದ್ರೆ ನನ್ ಕೈ ಸ್ಟ್ರೈಟೇ ಇಲ್ಲ, ನನ್ ಕೈ ಇರೋದೇ ಹಿಂಗೆ ಇಲ್ಲೇ ಹಿಂಗೆ ಅಂತ ಅಂದ್ಬಿಟ್ಟು ಹಿಂಗೆ ಇಟ್ಕೊಬಿಡ್ತಾನೆ. ಹಿಂಗ್ ಮಾಡಪ್ಪ ನೋಡೋಣ ಅಂತಂದ್ರು ಮಾಡಲ್ಲ. ಆ ಮುತ್ತಯ್ಯ ಮುರಳೀಧರನು ಅವ್ರದ್ದು ಏನೋ ಒಂದು ಇನ್ಸಿಡೆಂಟ್ ಇಂದ ಅವ್ರ ಕೈ ಹಿಂಗ್ ಆಗ್ಬಿಟ್ಟೈತೆ. ಅದನ್ನೇ ಇವನು ನೆಪ, ನನ್ ಕೈ ಇರೋದೇ ಹಿಂಗೆ, ಸ್ಟ್ರೈಟ್ ಮಾಡು ಸರ್, ಸ್ಟ್ರೈಟ್ ಮಾಡು ಅಂತಂದ್ರೆ ಆಗಲ್ಲ, ಇಷ್ಟೇ ಇರೋದು ಅಂತಂತಾನೆ. ನಾರ್ಮಲ್ ಆಗಿ ನಿಂತಿರ್ಬೇಕಾದ್ರೆ ಹಿಂಗ್ ಅನ್ಕ ನಿಂತಿರ್ತಾನೆ. ಏನ್ ಹೇಳ್ತೀಯ. ಆಮೇಲೆ ಬೌಲಿಂಗ್ ಅಲ್ಲೂ ಅಷ್ಟೇ ಅಂತಮ್ಮ, ಒಂದ್ ಬೌಲಿಂಗ್ ಅಬ್ಸರ್ವ್ ಮಾಡಿ, ಒಂದೊಂದ್ ಬಾಲು ಹಿಂಗೆ ಬಿಡ್ತಾನೆ ಸ್ಟ್ರೈಟ್, ಒಂದ್ ಸ್ವಲ್ಪ ಬೆಂಡ್ ಮಾಡ್ಬಿಡ್ತಾನೆ, ಇನ್ನೊಂದ್ ಬಾಲ್ ಬಂದ್ ಹಿಂಗೆ ಬಿಡ್ತಾನೆ. ಕ್ರೇಜಿ. ಅವನೊಂದ್ ಕಡೆ ಅವನು ಅವಾಗ ಪಾಕಿಸ್ತಾನ್ ಟೀಮಿಗೆ ಸೆಲೆಕ್ಟ್ ಆದಾಗ, ಅವ್ನು ಈಗೀಗ ಬಂದಿರೋದು ಪಾಕಿಸ್ತಾನ್ ಟೀಮ್ಗೆ, ಅದ್ ಬೇರೆ ಪ್ರಶ್ನೆ. ಅವ್ನು ಪಾಕಿಸ್ತಾನ್ ಟೀಮ್ ಸೆಲೆಕ್ಟ್ ಆದಾಗ ಏನಪ್ಪಾ ನಿಂದು ಏನಾರುವೆ ಏನಾರು ಇದೆಯಾ ಅಂತಂದ್ರೆ, ನಂಗೇನಾದ್ರು ಇಂಡಿಯಾ ಮೇಲೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಆಡಕ್ಕೆ, ಇಂಡಿಯಾನ ಒಂದೇ ಕೈಯಲ್ಲಿ ಗೆಲ್ಲಿಸ್ಬಿಡ್ತೀನಿ ಅಂತಂದ. ಅವ್ನ್ ಬ್ಯಾಟಿಂಗ್ ಬಂದಾಗುರು ಸತ್ಯವಾಗ್ಲೂ ಹೇಳ್ತೀನಿ ಕೇಳಿಸ್ಕೊಂತಮ್ಮ, ಸತ್ಯವಾಗ್ಲೂ 7ನೇ ಕ್ಲಾಸಲ್ಲಿ ನಾನು ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದ್ದು. ಅಂಡರ್ 14 ಅಲ್ಲಿ ನಾನು ಸ್ವಲ್ಪ ಬ್ಯಾಟಿಂಗ್ ಆಡ್ತಿದ್ನಲ್ಲ ಹೆಂಗಂತ, ಅದು ಇದಕ್ಕಿಂತ 1000 ಪಟರ್ ಬೆಟರು, 1000 ಪಟರು. ನಾನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವ್ನ್ ಬ್ಯಾಟ್ಸ್ಮನ್ ಅಲ್ಲ ಸರಿನಾ, ಇವ್ನ ಯಾರೊಂದ್ ತಾರೀಕಿನ ಬ್ಯಾಟ್ಸ್ಮನ್ ಅಲ್ಲ, ಬೌಲರ್. ಬಟ್ ಬ್ರೋ, ನೀನ್ ಬೌಲರ್ ಆಗಿದ್ರು ಅಟ್ಲೀಸ್ಟ್ ಬಾಲ್ ನ ಫೇಸ್ ಮಾಡೋದ್ ಕಲಿಬೇಕು ಬ್ರೋ. ಈ ವಿರಾಟ್ ಕೊಹ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ವಿರಾಟ್ ಕೊಹ್ಲಿಗೆ ಬೌಲಿಂಗ್ ಮಾಡಕ್ ಬರಲ್ವಾ? ಅಭಿಷೇಕ್ ಶರ್ಮಾ ಒಳ್ಳೆ ರ್ಯಾಂಕ್ 1 T20 ಬ್ಯಾಟ್ಸ್ಮನ್, ಅಭಿಷೇಕ್ ಶರ್ಮಾ ಬೌಲಿಂಗ್ ಮಾಡಕ್ ಬರಲ್ವಾ? ಅಂದ್ರೆ ನಿನ್ ಬೌಲಿಂಗ್ ನೀನ್ ಪರ್ಫೆಕ್ಟ್ ಆಗ್ಬೇಡ, ನೀನ್ ಇರೋದು ನೀನ್ ಪರ್ಫೆಕ್ಟ್ ಆಗು. ನೀನ್ ಬ್ಯಾಟ್ಸ್ಮನ್ ಅಂತಾನೆ ಬ್ಯಾಟ್ಸ್ಮನ್ ಅಲ್ಲಿ ಪ್ರಾಪರ್ ಪರ್ಫೆಕ್ಟ್ ಆಗಿರು. ಬೌಲಿಂಗ್ ಗೊತ್ತಿರ್ಬೇಕು, ಬಿಕಾಸ್ ಯು ಆರ್ ಪ್ಲೇಯಿಂಗ್ ಅ ಕ್ರಿಕೆಟ್, ಯು ಆರ್ ನಾಟ್ ಪ್ಲೇಯಿಂಗ್ ಎಸ್ ಅ ಬ್ಯಾಟ್ಸ್ಮನ್, ಯು ಆರ್ ಪ್ಲೇಯಿಂಗ್ ಎಸ್ ಅ ಕ್ರಿಕೆಟರ್. ಸೊ ನಿಂಗ್ ಕ್ರಿಕೆಟ್ ಅಂದ್ರೆ ಏನೋ ಗೊತ್ತಿರ್ಬೇಕು, ಕ್ರಿಕೆಟ್ ಅಲ್ಲಿ ಎಲ್ಲ ಗೊತ್ತಿರ್ಬೇಕು. ನಂಗೆ ಬ್ಯಾಟಿಂಗ್ ಬರುತ್ತೆ ಗುರು, ನಂಗೆ ಬೌಲಿಂಗ್ ಮಾಡಕ್ ಬರಲ್ಲ, ನಂಗೆ ಬರೋದೇ ಇಲ್ಲ ಅಂತಂತೀಯ. ಫೀಲ್ಡಿಂಗ್ ಹಂಗೆ ಏನ್ಬಿಡ್ತೀಯಾ, ಫೀಲ್ಡಿಂಗ್ ಕಲಿತೀಯ ತಾನೆ. ಸೊ ಗೊತ್ತಿರ್ಬೇಕು ನಿಂಗೆ. ಒಂದೊಂದ್ ಟೈಮಲ್ಲಿ ನೀನು ನಿಮ್ ಟೀಮ್ ನ ಸೇವ್ ಮಾಡ್ಬೇಕು ಅಂತಂದ್ರೆ ಎರಡನ್ನ ತಿಳ್ಕೊಂಡಿರ್ಬೇಕು. ಒಂದ್ರಲ್ಲಿ ಸಖತ್ತಾಗಿರು, ಇನ್ನೊಂದ್ರಲ್ಲಿ ಓಕೆ ಅನ್ಕೊಂಡಾರು ಇರ್ಬೇಕು. ಇಲ್ಲ ಹೆಂಗಾಡ್ತಂದ್ರು ಅವನು, ಬ್ಯಾಟ್ ಅಲ್ಲಿ ತೋರಿಸ್ತೀನಿ ರೀ. ಹಿಂಗ್ ಬತೈತೆ ಬಾಲು, ಹಿಂಗೆ ಒಂದು ಬಾಲ್ ಔಟ್ ಆಗಿ ಲಾಸ್ಟ್ ಬೋಲ್ಡ್ ಆಗಿದ್ ಬಾಲ್ ಇದು. ಫಸ್ಟ್ ಬಾಲು ಹ್ಯಾಟ್ರಿಕ್ ಬಾಲ್ ಬಂತಲ್ಲ, ಅದ್ ಹೆಂಗಾಡ್ದ ಗೊತ್ತಾ, ಹಿಂಗ್ ಬತೈತೆ ಬಾಲು ಅಂತಂದ, ಬಾಲ್ ಬೌನ್ಸ್ ಆಗ್ಬಿಡ್ತು. ಅಕಸ್ಮಾತ್ ಬೌನ್ಸ್ ಆಗ್ಲಿಲ್ಲ ಅಂತಂದಿದ್ರೆ ಅದು ಅಷ್ಟೇ ಗಾನದು ಹ್ಯಾಟ್ರಿಕ್ ಆಗಿರೋದು. ನಮ್ಮ ವರುಣ್ ಚಕ್ರವರ್ತಿಗೆ ಮಿಸ್ ಆಗೋಯ್ತು. ಬಟ್ ಇನ್ನೊಂದು ಅಂತಮ್ಮ, ಆದ್ರೂ ನಂಗೆ ಶಿವಮ್ ದುಬೆ ಇವತ್ತು ನೋಡ್ಬಿಟ್ಟು ಸ್ವಲ್ಪ ನಗು ಬಂದ್ಬಿಡ್ತು. ಹ್ಯಾಟ್ರಿಕ್ ಬಾಲ್ಗ್ ಬಂದವನೇ ಪಾಪ ಶಿವಮ್ ದುಬೆ ಫೇಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಲೋ ಎದ್ರಕೋಬೇಡ ಕಣ, ಆಡೋ ಯಾಕೋ ಅಷ್ಟು ಎದ್ರಕತ್ತಿದ್ಯಾ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ಫುಲ್ ಎದ್ರಕೋಬಿಟ್ಟನೆ ಶಿವಮ್ ದುಬೆ. ಜಸ್ಟ್ ಅಲ್ಲಿ ಮಿಸ್ ಆಗೋಯ್ತು ಅದು ಬೋಲ್ಡ್. ಆಕ್ಚುಲಿ ಅದ್ ಇನ್ನೊಂದ್ ಸ್ವಲ್ಪ ಮುಂದೆ ಹಾಕಿದ್ರೆ ಶಿವಮ್ ದುಬೆ 1000% ವಿಕೆಟ್ ಅವ್ರಿಗೆ ಹ್ಯಾಟ್ರಿಕ್ ಸಿಕ್ಕಿರೋದು. ಇನ್ನು 300 ವರ್ಷ ಆಗಿದ್ರು ಹೇಳ್ಕೊಂಡಿರೋರು ಅದನ್ನ. ಇವಾಗ್ಲೇ ಅದ್ಯಾವ್ದೋ ಒಂದು ಅದು ನಮ್ಮ ವಿರಾಟ್ ಕೊಹ್ಲಿ ಅಂಡರ್ ಕ್ಯಾಪ್ಟನ್ಸಿ ಇದ್ದಾಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸೋತ್ಬಿಟ್ವಲ್ಲ ನಾವು, ಜಡೇಜಾ ಹಾರ್ದಿಕ್ ಪಾಂಡ್ಯ ರನ್ಔಟ್ ಔಟ್ ಮಾಡಿಸ್ಬಿಟ್ನಲ್ಲ, ಆ ಮ್ಯಾಚ್ ನ ಇನ್ನೂ ಆಡ್ಕತಾರ ನಮ್ಗೆ. ಅಂತಹ ನನ್ನ ಮಕ್ಳು ಹ್ಯಾಟ್ರಿಕ್ ಏನಾರ ಅವ್ನ ಯಾವನೋ ಸೈಮೋ ಯಾವನೋ ರಾಯಬು ಸೈಮು ಇವರೆಲ್ಲ ಯಾರೋ ಹೊಸ ಬೈಕ್ಗಳು. ಇವತ್ತೇನಾದ್ರೂ ಅವನು ಹ್ಯಾಟ್ರಿಕ್ ತೆಗೆದ್ಬಿಟ್ಟಿದ್ದಿದ್ರೆ ಮಾತ್ರ ಗಾನ್ ತಡೆಯಕ್ಕಾಯ್ತಿರ್ಲಿಲ್ಲ ಪಾಕಿಸ್ತಾನದವ್ರನ್ನ. ಬಟ್ ನೀವೇನೇ ಮಾಡ್ಕೊಂಡ್ರು ಅಂತಮ್ಮ, ನಮ್ ಇಂಡಿಯಾ ಟೀಮೇ. ಬಟ್ ನಿಜ ಹೇಳ್ಬೇಕು ಅಂತಂದ್ರೆ ಈ ಸಲ ವರ್ಲ್ಡ್ ಕಪ್ ನನ್ನ ಪ್ರಕಾರ ಫುಲ್ ಟಫ್ ಕಾಂಪಿಟೇಷನ್ ಕೊಡೋದು ಅಂತಂದ್ರೆ ನಮ್ ಇಂಡಿಯಾಗೆ ಸೌತ್ ಆಫ್ರಿಕಾ ಅಂತಮ್ಮ. ಏನಾರು ಅನ್ಕೋಬಹುದು, ಸೌತ್ ಆಫ್ರಿಕಾ ಮಾತ್ರ ಸೀರಿಯಸ್ಲಿ ಅವ್ರದ್ದು ಒಂದೊಂದು ಮ್ಯಾಚ್ ತೆಗೆದು ನೋಡಿ ನೆಕ್ಸ್ಟ್ ಲೆವೆಲ್ ಐತೆ ಟೀಮ್ ಸೌತ್ ಆಫ್ರಿಕಾ. ಅಫ್ಘಾನಿಸ್ತಾನ್ ಮೇಲೆ ಒಂದು ಮ್ಯಾಚ್ ಗೆದ್ರು, ಅದ್ ಬೇರೆ ಪಾಪ ಅಫ್ಘಾನಿಸ್ತಾನ್ ಅವ್ರು ಗೆಲ್ಬೇಕಿತ್ತು, ತುಂಬಾ ಕಷ್ಟಪಟ್ಟಿದ್ರು ಗುರ್ಬಾಜ್ ಇರಲ್ಲ. ಬಟ್ ಸೌತ್ ಆಫ್ರಿಕಾ ಮಾತ್ರ ಅಂತಮ್ಮ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಈ ಸಲ ಟೀಮ್. ನೋಡುವ ಏನೈತೆ ಅಂತ. ಇದು ಇವತ್ತಿನ ಮ್ಯಾಚಿನ ಎಕ್ಸ್ಪೀರಿಯನ್ಸ್. ನನಗಂತೂ ಕಾಮಿಡಿ ಶೋ ನೋಡ್ಕೊಂಡು ಬಂದಿದ್ದೀನ ಅಂತ ಫೀಲ್ ಆಯ್ತೈತೆ ಸೀರಿಯಸ್ಲಿ. ಕ್ರೇಜಿ ಹೇಳ್ತಮ್ಮ, ಸರಿ ಹೇಳ್ತಮ್ಮ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.